ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗುತ್ತಾ? ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನ ಸೇರಿಸೋ ಬಗ್ಗೆ ಸಭೆ ಇದೆ. ಇವತ್ತು ಬೆಂಗಳೂರಿನಲ್ಲಿ ನಡೆಯುತ್ತೆ ಹೈ ವೋಲ್ಟೇಜ್ ಮೀಟಿಂಗ್. ಕುರುಬ ಸಮುದಾಯಕ್ಕೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗುತ್ತಾ? ಎಸ್ಟಿ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದು. ದಾಖಲೆಗಳ ಜೊತೆ ಹಾಜರಾಗೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಮತ್ತೆ ಶಿಫಾರಸು ಮಾಡಲು ನಿರ್ಧಾರ ಆಗಿದೆ. 2020ರಲ್ಲಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿತ್ತು. ಕುರುಬ ಸಮುದಾಯ ಎಸ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಸರ್ಕಾರ ಶಿಫಾರಸನ್ನ ಮಾಡಿತ್ತು. ರಾಜ್ಯ ಸರ್ಕಾರದ ಮನವಿಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿತ್ತು. ಈಗ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಎಸ್ಟಿ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಕುರುಬ ಸಮುದಾಯಕ್ಕೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ? ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನ ಸೇರಿಸೋದ್ರ ಬಗ್ಗೆ ಇವತ್ತು ನಡೆಯುವಂತಹ ಈ ಸಭೆ ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ಅಧಿಕಾರಿಗಳಿಗೆ ದಾಖಲೆಗಳ ಜೊತೆ ಸಭೆಗೆ ಹಾಜರಾಗೋದಕ್ಕೆ ಸೂಚನೆ ಕೊಡಲಾಗಿದೆ. ಎಸ್ಟಿ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸದ್ಯಕ್ಕೆ 2A ಕೆಟಗರಿಯಲ್ಲಿ ಕುರುಬ ಸಮುದಾಯ ಇದೆ. 2A ಗ್ರೂಪ್ನಲ್ಲಿ 15% ಮೀಸಲಾತಿ ಸೌಲಭ್ಯ ಸಿಗ್ತಾ ಇದೆ. 2A ಗ್ರೂಪ್ನಲ್ಲಿ ಕುರುಬರು ಸೇರಿದಂತೆ 100 ಸಮುದಾಯಗಳಿದೆ. ಪರಿಶಿಷ್ಟ ಪಂಗಡಗಳಿಗೆ ರಾಜ್ಯದಲ್ಲಿ 7% ಮೀಸಲಾತಿ ಇದೆ. ವಾಲ್ಮೀಕಿ ಸೇರಿದಂತೆ 51 ಸಮುದಾಯಗಳು ಎಸ್ಟಿ ಮೀಸಲಾತಿಯಲ್ಲಿದೆ. ಕುರುಬ ಸಮುದಾಯ ಎಸ್ಟಿಗೆ ಸೇರಿದ್ರೆ ಮೀಸಲಾತಿ ಹಂಚಿಕೆ ಆಗುತ್ತಾ? ಈ ಮೊದಲು ಎಸ್ಟಿ ಮೀಸಲಾತಿಯ ಪ್ರಮಾಣ 4%. ಹೋರಾಟ, ಪ್ರತಿಭಟನೆ ಇವೆಲ್ಲದರ ನಂತರ ಎಸ್ಟಿ ಮೀಸಲಾತಿಯನ್ನ 4%ರಿಂದ 7%ಕ್ಕೆ ಹೆಚ್ಚಿಸಲಾಗಿತ್ತು. ಕುರುಬ ಸಮುದಾಯ ಎಸ್ಟಿಗೆ ಸೇರಿಸೋ ಬಗ್ಗೆ ಈಗಾಗಲೇ ಅಧ್ಯಯನ ಆಗಿದೆ. ಇವತ್ತು ನಡೆಯುವಂತಹ ಮೀಟಿಂಗ್ ಇದೇ ಕಾರಣಕ್ಕೆ ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ದಾಖಲೆಗಳ ಜೊತೆ ಸಭೆಗೆ ಹಾಜರಾಗೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕುರುಬ ಸಮುದಾಯವನ್ನ ಎಸ್ಟಿ ಕ್ಯಾಟಗರಿಗೆ ಸೇರಿಸೋದ್ರ ಬಗ್ಗೆ ಇವತ್ತು ನಡೆಯುವಂತಹ ಈ ಸಭೆ ಇದು ಬಹಳ ದೊಡ್ಡ ಮಹತ್ವವನ್ನ ಪಡ್ಕೊಂಡಿದೆ. ಈ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದಾಗ ಕೇಂದ್ರ ಅದನ್ನ ಒಪ್ಪಿರಲಿಲ್ಲ. ಆದ್ರೆ ಈಗ ಮತ್ತೊಂದು ಸುತ್ತಿನ ಶಿಫಾರಸು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಏನೆಲ್ಲ ಅಧ್ಯಯನ ನಡೆದಿದೆ ಕುರುಬ ಸಮುದಾಯ ಎಸ್ಟಿಗೆ ಸೇರಿಸೋದ್ರ ಬಗ್ಗೆ ಅಂತ? ಶ್ವೇತಾ, ಈಗಾಗಲೇ ರಾಜ್ಯ ಸರ್ಕಾರದಿಂದ 2 ರೀತಿಯ ಪ್ರಸ್ತಾವನೆಗಳು ಹೋಗಿದ್ದಾವೆ. ಒಂದು, ಇಡೀ ಕುರುಬ ಸಮುದಾಯವನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ. ಇನ್ನೊಂದು ಪ್ರಸ್ತಾವನೆ ಯಾದಗಿರಿ, ಕಲಬುರಗಿ ಮತ್ತು ಬೀದರ್ ಈ ಭಾಗದಲ್ಲಿ ಇರ್ತಕ್ಕಂತಹ ಗೊಂಡ ಸಮುದಾಯ, ಅವರನ್ನ ಕುರುಬರಂತಲೇ ಕರೀತಾರೆ. ಸೊ ಅವರನ್ನ ಮಾತ್ರ, ಅಂದ್ರೆ 3 ಜಿಲ್ಲೆಗಳಲ್ಲಿ ಇರುವಂತಹ ಗೊಂಡ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವಂತಹ ವಿಚಾರ. ಈ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಕೇಂದ್ರಕ್ಕೆ ಈಗಾಗಲೇ ಪ್ರಸ್ತಾವನೆ ಹೋಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ವಾಪಸ್ ಪತ್ರ ಬರೆದಿರೋದಕ್ಕೆ ಇವತ್ತಿನ ಈ ಸಭೆ ಮಧ್ಯಾಹ್ನ 3 ಗಂಟೆಗೆ ನಡೀತಾ ಇರೋದು. ಕೇಂದ್ರ ಸರ್ಕಾರಕ್ಕೆ ಈಗ ಗೊಂದಲ ಉಂಟಾಗಿದೆ. ಅಂದ್ರೆ ಯಾದಗಿರಿ, ಬೀದರ್, ಕಲಬುರಗಿಯಲ್ಲಿ ನೀವು ಪ್ರಸ್ತಾಪ ಮಾಡಿರುವಂತಹ ಗೊಂಡ ಸಮುದಾಯವನ್ನ ಮಾತ್ರ ಎಸ್ಟಿಗೆ ಸೇರಿಸಬೇಕು ಅನ್ನುವಂಥದ್ದು ನಿಮ್ಮ ಪ್ರಸ್ತಾವನೆನಾ, ಅಥವಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಒಪ್ಪಬೇಕಾ? ಈ 2 ಪ್ರಸ್ತಾವನೆಗಳು ನಮ್ಮ ಮುಂದೆ ಇರೋದ್ರಿಂದ ಗೊಂದಲಗಳು ಏರ್ಪಟ್ಟಿದ್ದಾವೆ. ಹೀಗಾಗಿ ಯಾವುದನ್ನ ಪರಿಗಣಿಸಬೇಕು ಅಂತೇಳಿ ರಾಜ್ಯ ಎಸ್ಟಿ ಅಂದ್ರೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ ಕೇಂದ್ರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪತ್ರ ಬರೆದಿತ್ತು. ಆ ಪತ್ರದ ಹಿನ್ನೆಲೆಯಲ್ಲಿ ಇವತ್ತು ಸಭೆ ನಡೀತಾ ಇದೆ. ಹೀಗಾಗಿ ಈ ಸಭೆಯಲ್ಲಿರ್ತಕ್ಕಂಥ ಪ್ರಮುಖ ಅಜೆಂಡಾ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕಾ, ಅಥವಾ ಯಾದಗಿರಿ, ಕಲಬುರಗಿ, ಬೀದರ್ನಲ್ಲಿ ಇರುವಂತಹ ಗೊಂಡ ಸಮುದಾಯವನ್ನ ಮಾತ್ರ ಎಸ್ಟಿಗೆ ಸೇರಿಸಬೇಕಾ ಅನ್ನುವಂತಹ
ಎರಡು ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಯುತ್ತೆ. ಹೀಗಾಗಿ ಯಾಕಂದ್ರೆ ST ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕೇವಲ ಶಿಫಾರಸುಗಳನ್ನ ಮಾತ್ರ ಮಾಡಬೇಕು. SC ಮತ್ತು ST ವಿಚಾರ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಮೀಸಲಾತಿ, ಈ ಮೀಸಲಾತಿಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವು ಏನೇ ನಿರ್ಣಯ ಮಾಡೋದಿದ್ರು ಕೂಡ ಕೇಂದ್ರ ಸರ್ಕಾರವೇ ಮಾಡಬೇಕು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಎರಡು ವಿಚಾರಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡು ಯಾವುದನ್ನ ಫೈನಲ್ ಮಾಡ್ತಾರೆ ಅನ್ನುವಂತ ಕುತೂಹಲಗಳು ಉಳಿದಿದ್ದಾವೆ. ಅಂದ್ರೆ ಕೇವಲ 3 ಜಿಲ್ಲೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಅಂತ ಹೇಳ್ತಾರಾ, ಅಥವಾ ಇಡೀ ಕುರುಬ ಸಮುದಾಯವನ್ನೇ STಗೆ ಸೇರಿಸಿ ಅನ್ನುವಂಥ ಶಿಫಾರಸನ್ನ ಕಳಿಸ್ತಾರಾ? ಸೊ ಈ ಎರಡರಲ್ಲಿ ಯಾವುದು ತೀರ್ಮಾನ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಡೆದಂತಹ ಕೊನೆಯ ಕ್ಯಾಬಿನೆಟ್ನಲ್ಲಿ ಕುರುಬ ಸಮುದಾಯವನ್ನು STಗೆ ಸೇರಿಸಬೇಕು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಬೊಮ್ಮಾಯಿ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡುವಂತಹ ಪ್ರಯತ್ನಕ್ಕೆ ಹೋಗಿರಲಿಲ್ಲ, ಕೇವಲ ಕ್ಯಾಬಿನೆಟ್ ತೀರ್ಮಾನ ಮಾತ್ರ ಆಗಿತ್ತು. ಅಷ್ಟೊತ್ತಿಗೆ ಚುನಾವಣೆ ಬಂತು, ಸರ್ಕಾರ ಬದಲಾಯಿತು. ಸಿದ್ದರಾಮಯ್ಯನವರು ಬಂದ 2ನೇ ತಿಂಗಳಿನಲ್ಲಿ ಅಂದ್ರೆ ಮೇನಲ್ಲಿ ಅಧಿಕಾರಕ್ಕೆ ಬರ್ತಾರೆ, ಜುಲೈನಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗುತ್ತೆ. ಅದಾದ ಮೇಲೆ ಈ 3 ಜಿಲ್ಲೆಗಳ ಸಮುದಾಯಗಳ ಅಂದ್ರೆ ಗೊಂಡ ಸಮುದಾಯವನ್ನು STಗೆ ಸೇರಿಸಬೇಕು ಅನ್ನುವಂಥ ಶಿಫಾರಸು ಕೂಡ ಹೋಗಿದೆ. ಹಾಗಾಗಿ ಎರಡೆರಡು ಶಿಫಾರಸುಗಳು ಕೇಂದ್ರ ಬುಡಕಟ್ಟು ಸಚಿವಾಲಯದ ಮುಂದೆ ಇರೋದ್ರಿಂದ ಮೊನ್ನೆಯಷ್ಟೇ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಆ ಭಾಗದ ನಾಯಕರ ಜೊತೆ ಅಂದ್ರೆ ಗೊಂಡ ಸಮುದಾಯದ ನಾಯಕರ ಜೊತೆ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡ್ರು. ನಮ್ಮ ಬೀದರ್, ಕಲಬುರಗಿ, ಯಾದಗಿರಿಯಲ್ಲಿ ಇರ್ತಕ್ಕಂಥ ಸಮುದಾಯವನ್ನು STಗೆ ಸೇರಿಸೋದಕ್ಕೆ ಕೇಂದ್ರದಿಂದ ಪತ್ರ ಬರೆದಿದೆ, ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ರೀತಿ ತಕ್ಷಣಕ್ಕೆ ಕಳಿಸ್ಕೊಡಿ ಅನ್ನುವಂಥ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಮನವಿಯ ಮೇರೆಗೆ, ಯಾಕಂದ್ರೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಈಗ ಮುಖ್ಯಮಂತ್ರಿಗಳ ಅಧೀನದಲ್ಲೇ ಇದೆ, ನಾಗೇಂದ್ರ ಅವರ ರಾಜೀನಾಮೆಯಾದ ಬಳಿಕ ಆ ಖಾತೆಯನ್ನು ಮುಖ್ಯಮಂತ್ರಿಗಳೇ ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ತ್ವರಿತಗತಿಯಲ್ಲಿ ಮೀಟಿಂಗ್ಗಳು ಆರಂಭ ಆಗಿದ್ದಾವೆ. ಸೊ ಈ ಮೀಟಿಂಗ್ನ ಔಟ್ಪುಟ್ ಮೇಲೆ ಎಲ್ಲರ ಕುತೂಹಲ ಇದೆ. ಇಡೀ ಕುರುಬ ಸಮುದಾಯವನ್ನು STಗೆ ಸೇರಿಸೋದೇ ಆದ್ರೆ ಈಗ ST ಸಮುದಾಯಕ್ಕೆ ಇರ್ತಕ್ಕಂಥದ್ದು ಕೇವಲ 7%. ಆ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಬೇಕಾಗುತ್ತೆ. 2A ಮೀಸಲಾತಿಯಲ್ಲಿ 15%ನಲ್ಲಿ ಕುರುಬ ಸಮುದಾಯ ಇದೆ, ಕನಿಷ್ಠ ಅಂದ್ರೂ ಕೂಡ ಅವರು 8% ತನಕ ಅಲ್ಲಿ ಮೀಸಲಾತಿಯನ್ನು ತೆಗೆದುಕೊಳ್ತಿದ್ದಾರೆ. ಹೀಗಾಗಿ STಗೆ ಸೇರಿಸೋದೇ ಆದ್ರೆ ಈ 7% ಅಂದ್ರೆ STಗೆ ಈಗ ಇರುವಂತ 7% ಮೀಸಲಾತಿಯ ಜೊತೆಗೆ 8% ಸೇರಿದ್ರೆ ಮಾತ್ರ ಕುರುಬರು ಇಲ್ಲಿ ಮೀಸಲಾತಿಯನ್ನು ಪಡೆಯೋದಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಈ 7%ನ ಒಳಗೇನೆ ಕುರುಬ ಸಮುದಾಯವನ್ನು ತಂದು ಹಾಕಿದ್ರೆ ಮತ್ತೆ ಕ್ಲಾಶಸ್ ಆಗುತ್ತೆ ST ಮತ್ತು ಕುರುಬ ಸಮುದಾಯಗಳ ನಡುವೆ. ಹೀಗಾಗಿ ಈ ತೀರ್ಮಾನದ ಬಗ್ಗೆ ಅಂದ್ರೆ ಶಿಫಾರಸು ಕಳಿಸುವಂತ ಸಂದರ್ಭದಲ್ಲಿ ಈ ಅಂಕಿಅಂಶಗಳು ಎಲ್ಲವನ್ನ ಗಣನೆಗೆ ತೆಗೆದುಕೊಂಡು ಯಾವ ಶಿಫಾರಸನ್ನ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ ಶ್ವೇತಾ. ಹಾಗಾಗಿ ಇವತ್ತಿನ ಸಭೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.